ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ. ಇಂದಿನಂತೆ KS ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ವಿಭಾಗವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಸಾರ್ವಜನಿಕ ಆಡಳಿತದಲ್ಲಿ ಸಾರ್ವಜನಿಕ ನಿಧಿಯ ಸೂಕ್ತ ಬಳಕೆ ಮತ್ತು ಭ್ರಷ್ಟಾಚಾರದ ಸವಾಲುಗಳು, ಪ್ರಸಕ್ತದಲ್ಲಿನ ಅತಿ ಮುಖ್ಯ ಸೂಕ್ಷ್ಮ ಅಂಶಗಳು, ಈ ಬಗ್ಗೆ ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತ ಹೇಳಿದ್ದಾರೆ. Appropriate utilization of public fund and challenges of corruption are the burning issues at present in public administration. Critically evaluate. ಇಲ್ಲಿ ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಹೇಳುವಂತ ಅಂಶವನ್ನು ಹೇಳಿದ್ದಾನೆ. ಸೊ ಹೀಗಾಗಿ ಉತ್ತರವನ್ನು ನಾವು ಮಾಡಬೇಕಿದ್ರೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ನೋಡಿ. ಈ ರೀತಿಯಾಗಿ ತಗೊಳ್ಬಹುದು. ಮೊದಲನೇದು ಪ್ರಾರಂಭ. ಎಲ್ಲಿ ಯಾವ ನಾಗರಿಕ ವ್ಯವಸ್ಥೆಯಲ್ಲಿ ಅಥವಾ ಸಮಾಜ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಆಡಳಿತ ಎಂಬುದು ಬಂತೋ ಅಲ್ಲಿಂದ ಈ ಭ್ರಷ್ಟಾಚಾರ ಅಥವಾ ದುರುಪಯೋಗ, ಸಾರ್ವಜನಿಕ ನಿಧಿಗಳ ದುರುಪಯೋಗ ಇವೆರಡೂ ಅತಿ ಸಾಮಾನ್ಯವಾಗಿವೆ ಅಂತ ಹೇಳೋದನ್ನು ಹೇಳಬೇಕಾಗುತ್ತೆ. ಕಾರಣ ಬಹಳ ವರ್ಷದಿಂದ ಅಥವಾ ಬಹಳ ಹಿಂದಿನಿಂದಲೂ ಇದು ನಡೆದು ಬಂದಿರುವಂತಹ ಅಂಶ. ಕಾರಣ ಇಷ್ಟೇ, ಸಾರ್ವಜನಿಕ ನಿಧಿಗಳ ಒಂದು ವ್ಯವಸ್ಥೆ ನಿರ್ವಹಣೆ ಸರಿ ಇಲ್ಲದೆ ಇದ್ರೆ ಆ ಥರ ಉಂಟಾಗುತ್ತೆ. ಸೊ ಸಾರ್ವಜನಿಕ ನಿಧಿಗಳ ದುರುಪಯೋಗ ಭ್ರಷ್ಟಾಚಾರ ಆಗುತ್ತೆ. ಸೊ ಹೀಗಾಗಿ ಯಾವುದೂ ಸಹಿತ ಯಾವ ರಾಜಕೀಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆಯೂ ಸಹಿತ ಭ್ರಷ್ಟಾಚಾರದಿಂದ ಸಂಪೂರ್ಣವಾಗಿ ಹೊರತಾಗಿಲ್ಲ ಹೇಳುವಂಥ ಅಂಶವನ್ನು ತಾವು ಆರಂಭಿಕ ಹಂತದಲ್ಲಿ ಹೇಳಿದ್ರೆ ಒಳ್ಳೆಯದು. ಇನ್ನು ಎರಡನೇದಾಗಿ ಉತ್ತರದ ಮುಖ್ಯ ಭಾಗ. ಮೊದಲನೇ ನಾನು ಪಾಯಿಂಟ್ ಇದರಲ್ಲಿ ಇಟ್ಟಿದ್ದೀನಿ 1, 2, 3, 4 ಅಂತೇಳಿ. ಸಾರ್ವಜನಿಕ ನಿಧಿಗಳ ಬಳಕೆ ಹಾಗೂ ಭ್ರಷ್ಟಾಚಾರಗಳು ಒಂದಕ್ಕೊಂದು ಅತಿ ಹತ್ತಿರವಾದ ನಂಟನ್ನು ಹೊಂದಿವೆ, ಒಪ್ಕೊಳ್ಳೋದೆ. ಇದು ಉಂಟಾಗಿರುವಂತ ಅಂಶ. ಯಾಕೆಂತಂದ್ರೆ ಈ ರಾಜಕೀಯ ಮುಖಂಡರು ಹಾಗೂ ಅಧಿಕಾರಿ ವರ್ಗದವರು ಒಂದು ರೀತಿಯ ವಿಶೇಷವಾದ ನಂಟನ್ನು ಹೊಂದಿರ್ತಾರೆ. ಅದಕ್ಕೆ ಅಪವಿತ್ರ ನಂಟು ಅಂತೇಳಿ ಕರಿತೀವಿ, ಅನ್ಹೋಲಿ ಅಗ್ರಿಮೆಂಟ್ ಹೇಳುವಂಥದ್ದು. ಸೊ ಅದನ್ನು ನಾನು ಎರಡನೇ ಪಾಯಿಂಟ್ ಅಲ್ಲಿ ಹೇಳಿದ್ದೀನಿ. ಈ ಸಾರ್ವಜನಿಕ ನಿಧಿಯಲ್ಲಿ ಯಾವ ರೀತಿ ಆಗತ್ತೆ ಅಂತಂದ್ರೆ ದುರುಪಯೋಗ. ಕಾರಣ ಅದು ಹಣ ಬಂದಾಗ ಅದನ್ನ ಅನುಷ್ಠಾನ ಮಾಡುವಂತ ಯಾವುದೇ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಾಗ, ಆ ನಿಧಿಗಳನ್ನು ಬಳಕೆ ಮಾಡುವಾಗ ಗುತ್ತಿಗೆದಾರರು ಮತ್ತು ಗುತ್ತಿಗೆದಾರರು ಮತ್ತು ರಾಜಕೀಯ ವ್ಯಕ್ತಿಗಳು ಅಥವಾ ರಾಜಕೀಯ ಮುಖಂಡರುಗಳ ನಡುವೆ ಒಂದು ರೀತಿಯ ಯಾವುದೋ ಒಂದು ರೀತಿಯ ಸಂಬಂಧ ಇರುತ್ತೆ ಅಥವಾ ಒಂದು ರೀತಿಯ ಒಪ್ಪಂದ ಆಗಿರುತ್ತೆ. ಆ ಒಪ್ಪಂದದ ಅನುಗುಣವಾಗಿ ಏನ್ ನಡೆಯೋದು, ಈ ಭ್ರಷ್ಟಾಚಾರದ ಮೂಲ ಉಂಟಾಗಿದೆ ಅಂತ ಹೇಳ್ಬೋದು. ಇನ್ನು ಇದರ ಹೊರತಾಗಿ ಕೇವಲ ಇವೆರಡೇ ಸಾರ್ವಜನಿಕ ಆಡಳಿತದ ಪ್ರಮುಖ ಸವಾಲುಗಳೇ ಇರಲಿಕ್ಕಿಲ್ಲ. ಕಾರಣವನ್ನು, ಪ್ರಶ್ನೆಯನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತ ಹೇಳಿದ್ದಾನೆ. ಇದರ ಹೊರತಾಗಿ ಇನ್ನೇನಿದೆ ಅಂತ ನೋಡ್ಬೋದು ನಾವು. ಇದರ ಹೊರತಾಗಿ ಈ ಭ್ರಷ್ಟಾಚಾರಕ್ಕೆ ಕಾರಣವಾದ ಅಥವಾ ಭ್ರಷ್ಟಾಚಾರ ಹೊರತಾದಂತಹ ಇನ್ನಿತರ ಅಂಶಗಳೆಂದರೆ, ಸವಾಲುಗಳೆಂತಂದ್ರೆ ಪಾರದರ್ಶಕತೆ ಇಲ್ಲದಿರುವಿಕೆ. ಬಹುತೇಕ ಇಲಾಖೆಗಳಲ್ಲಿ ಪಾರದರ್ಶಕತೆ ಇಲ್ಲದೆ ಇರುವಂಥದ್ದು ಅದು ಸಹಿತ ಭ್ರಷ್ಟಾಚಾರದ ಮೂಲನೇ. ಕಾರಣ ಇತ್ತೀಚೆಗೆ ಮಾಹಿತಿ ಹಕ್ಕು ಬಂದಿದೆ. ಮಾಹಿತಿ ಹಕ್ಕಿನಲ್ಲಿ ನಾವೆಲ್ಲ ಕೇಳ್ಬೋದು, ಬಿಟ್ರೆ ಬಹಳ ಹಿಂದಿನಿಂದಲೂ ಈ ಭ್ರಷ್ಟಾಚಾರದ ಮೂಲ ಪಾರದರ್ಶಕತೆ ಇಲ್ಲದಿರುವಿಕೆ. ಇನ್ನು ವಿಳಂಬ ನೀತಿ, ಗ್ರಾಜುವಲಿಸಮ್ ಅಂತ ಕರೀತಾರೆ. ಅದಕ್ಕೆ ಕೆಂಪು ಪಟ್ಟಿ ಹಾವಳಿ ಅಂತ ಹೇಳಿ ಕರೀಬಹುದು. ಮಾಮೂಲಿ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಹೇಳುವಂತ ಅಂಶ ವಿಳಂಬ ನೀತಿ ಅಂತ ಕರೀತಾರೆ. ಅಷ್ಟರ ನಂತರ ಲೈಸೆನ್ಸ್ ರಾಜ್ ಅಂದ್ರೆ ಪರ್ಮಿಟ್ ನೀತಿ. ಈ ಪರ್ಮಿಟ್ ನೀತಿಯು ಸಹ ಅಧಿಕಾರಶಾಹಿಯಲ್ಲಿ ಸಾಕಷ್ಟು ಅಧಿಕಾರಗಳನ್ನು ಕೇಂದ್ರೀಕರಣಗೊಳಿಸುತ್ತೆ. ಹೀಗಾಗಿ ವಿಳಂಬ ನೀತಿ ಮತ್ತು ಪರ್ಮಿಟ್ ರಾಜ್ ಸೇರ್ಕೊಂಡು ಏನಾಗುತ್ತದು ಈ ಭ್ರಷ್ಟಾಚಾರಕ್ಕೆ ಮೂಲ. ಆದ್ರೆ ಅವು ನೇರವಾಗಿ ಈ ಸಾರ್ವಜನಿಕ ನಿಧಿಗಳ ದುರುಪಯೋಗ ಆಗ್ಲಿಕ್ಕಿಲ್ಲ. ಆದರೆ ಅವು ಸಹ ಭ್ರಷ್ಟಾಚಾರದ ಮೂಲಗಳೇ. ಸೊ ಇದನ್ನ ತಾವು ಉತ್ತರದಲ್ಲಿ ಬರಿಬೇಕಿದ್ರೆ ಬಹಳ ಅಂದ್ರೆ ಈ ಅಂಶವನ್ನು ಉಲ್ಲೇಖ ಮಾಡಬೇಕಾಗತ್ತೆ. ಪ್ರಸಕ್ತ ಸಾರ್ವಜನಿಕ ಆಡಳಿತದ ಸವಾಲುಗಳಲ್ಲಿ ಇದೂ ಸಹ ಒಂದು. ಇನ್ನು ಇದರ ಹೊರತಾಗಿ ಅಧಿಕಾರಿಶಾಹಿಯ ಮನೋಸ್ಥಿತಿ, ಮನೋಭೂಮಿಕೆ ಯಾವ ತರ ಇರುತ್ತೆ ಅಂದ್ರೆ ಅವರು ಈ ಜನಸ್ನೇಹಿ ಮತ್ತು ಪಾರದರ್ಶಕ ಸ್ನೇಹಿ ಅಂಶಗಳಲ್ಲಿ ಇರೋದಿಲ್ಲ. ಕಾರಣ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯನ್ನು ನಾವು ಎರವಲು ಪಡೆದಿರೋದ್ರಿಂದ ಅವು ತಮ್ಮದೇ ಆದ ಒಂದು ರೀತಿಯ ದರ್ಪದ ನೀತಿಯನ್ನ ಅನುಸರಿಸುತ್ತವೆ. ಸೊ ಇದು ಸಹ ಏನಾಗುತ್ತೆ, ಜನರಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸಲು ಇರುವಂತಹ ಅಡ್ಡಿ ಅಂತೇಳಿ ಹೇಳ್ಬೋದು. ಇನ್ನು ಭ್ರಷ್ಟಾಚಾರದ ನಿಗ್ರಹಕ್ಕೆ ವ್ಯವಸ್ಥೆ ಸರಿ ಇಲ್ಲದಿರುವಿಕೆ, ಇವುಗಳ ನಿಯಂತ್ರಣ ಮಾಡೋದು ಹೇಗೆ ಅಂತಂದ್ರೆ ಭ್ರಷ್ಟಾಚಾರದ ನಿಯಂತ್ರಣ. ನಿಗ್ರಹ ವ್ಯವಸ್ಥೆ ಅಂದ್ರೆ ಆಂಟಿ ಕರಪ್ಷನ್ ಬ್ಯೂರೋ. ಉದಾಹರಣೆ ನಾವು
ಕೇಂದ್ರದಲ್ಲಿ ಲೋಕಾಯುಕ್ತ, ಅದು ರಾಜ್ಯದಲ್ಲಿ ಲೋಕಾಯುಕ್ತ, ಕೇಂದ್ರದಲ್ಲಿ ಲೋಕ್ಪಾಲ್ ಸಂಸ್ಥೆಗಳನ್ನು ಹೇಳ್ತೀವಿ. ಇದಕ್ಕೆ ಆಂಬುಡ್ಸ್ಮನ್ ಅಂತ ಹೇಳಿ ಕರೀತಾರೆ. ಈ ವ್ಯವಸ್ಥೆಗಳು ಸರಿ ಇಲ್ಲದಿರುವಿಕೆ ಅಥವಾ ಇವುಗಳ ಬಲಪಡಿಸುವಿಕೆಗೆ ಸರ್ಕಾರ ತೋರುವಂತಹ ನಿರ್ಲಕ್ಷ್ಯ ಈ ಭ್ರಷ್ಟಾಚಾರಕ್ಕೆ ಮುಖ್ಯ ಕಾರಣ ಅಂತೇಳಿ ಹೇಳ್ಬೋದು. ಇನ್ನು ಉತ್ತರದ ಅಂತ್ಯವನ್ನ ಈ ರೀತಿ ತಗೊಳ್ಬೋದು. ಸಾರ್ವಜನಿಕ ಆಡಳಿತ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳಲ್ಲಿ ಇವು ಮುಖ್ಯವಾದುವೇ ವಿನಃ ಇನ್ನೂ ಅನೇಕ ಸವಾಲುಗಳಿವೆ. ಈಗಾಗಲೇ ನಾನು ಅದರ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ ಈ ವಿಷಯ ಯಾವ್ಯಾವುದು ಅಂತೇಳಿ ಮೇಲ್ಗಡೆ ಉಲ್ಲೇಖ ಮಾಡಿದ್ದೀನಿ. ಇದರ ಜೊತೆಗೆ ಗಣಕೀಕರಣ, ಮಾಹಿತಿ ಹಕ್ಕು, ನಿಗ್ರಹ ವ್ಯವಸ್ಥೆಯಿಂದ ಇಂತಹ ಪಿಡುಗುಗಳನ್ನು ನಿಯಂತ್ರಣಕ್ಕೆ ತರಬಹುದು. ಅಂದರೆ ಈ ವ್ಯವಸ್ಥೆಯನ್ನು ಸುಧಾರಿಸುವಂತಹ ಅನೇಕ ಅಂಶಗಳನ್ನು ತಾವು ಅಂತ್ಯದಲ್ಲಿ ಹೇಳ್ಬೋದು. ಹೇಗೆ ಸುಧಾರಣೆ ಮಾಡ್ಬೋದು, ಏನು ಮಾಡ್ಬೋದು ಹೇಳೋದನ್ನ ತಾವು ಒಂದು ರೀತಿಯ ಸಲಹಾ ರೂಪದಲ್ಲಿ, ಶಿಫಾರಸಿನ ರೂಪದಲ್ಲಿ ಹೇಳ್ಬೋದು. ಅದು ಏನಾಗ್ಬೋದು, ಉತ್ತರದ ಸಮಗ್ರತೆಗೆ ಅನುಕೂಲವಾದ ಅಂಶ ಅಂತೇಳಿ ಹೇಳ್ಬೋದು. ನಮಸ್ಕಾರ. ನಾಳೆ ಭೇಟಿಯಾಗೋಣ ಮುಂದಿನ ಪ್ರಶ್ನೆಯೊಂದಿಗೆ.